ಕ್ಯಾರೆಟ್ ಬಳಸ್ಕೊಂಡು ರುಚಿಕರವಾದ ಅಡುಗೆ ಒಂದನ್ನು ಮಾಡೋಣ ಬನ್ನಿ. ಇದು ಬಹಳ ರುಚಿಯಾಗಿರುತ್ತೆ, ಮಾಡೋದಕ್ಕೆ ಸುಲಭ, ಕಡಿಮೆ ಪದಾರ್ಥಗಳು ಸಾಕು, ಯಾರು ಬೇಕಾದರೂ ಸುಲಭವಾಗಿ ಮಾಡಿಬಿಡ್ಬೋದು. ಬಿಸಿ ಅನ್ನದ ಜೊತೆ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ. ಅದರಲ್ಲೂ ಬೇಸಿಗೆಗಾಲದಲ್ಲಿ ಅಥವಾ ಸಮಯ ಇಲ್ಲದೆ ಇರುವಾಗ, ಗಡಿಬಿಡಿಯಲ್ಲಿರುವಾಗ ನೀವು ಖಂಡಿತ ಮಾಡಲೇಬೇಕು ಆ ಥರದ ರೆಸಿಪಿ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ಎರಡು ಕ್ಯಾರೆಟನ್ನು ತೊಗೊಂಡು ಈ ರೀತಿ ತೊಳೆದು ಕ್ಲೀನ್ ಮಾಡಿ ತುರ್ಕೊಳ್ತಾ ಇದ್ದೀನಿ. ದೊಡ್ಡ ಗಾತ್ರದಾದರೆ ಒಂದೇ ಕ್ಯಾರೆಟ್ ಹಾಕಿದ್ರೆ ಸಾಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ಸಣ್ಣ ಗಾತ್ರದಾಗಿರೋದ್ರಿಂದ ಎರಡನ್ನು ಉಪಯೋಗಿಸ್ಕೊಂಡೆ. ತುರಿದಾದಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ಪಷ್ಟು ಹಸಿ ತೆಂಗಿನ ತುರಿ, ಒಂದು ಒಣಮೆಣಸಿನ್ಕಾಯಿ. ನಾನಿವತ್ತು ತೋರಿಸ್ತಾ ಇರೋ ಈ ಅಡುಗೆ ಹೆಚ್ಚು ಖಾರ ಇರಬಾರ್ದು, ಅದಕ್ಕೆ ಒಂದು ಹಾಕಿದೆ. ನೀವು ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಬೋದು. ಅರ್ಧ ಚಮಚ ಸಾಸಿವೆ ಹಾಕಿ ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಇಷ್ಟು ರುಬ್ಬಿ ಆದಮೇಲೆ ಇದಕ್ಕೆ ಈಗಾಗಲೇ ತುರಿದಿಟ್ಕೊಂಡಿದ್ವಲ್ಲ ಕ್ಯಾರೆಟ್ ತುರಿ, ಅದನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ರುಬ್ಬಬೇಕು. ತುಂಬ ನೈಸ್ ಪೇಸ್ಟ್ ಥರ ಎಲ್ಲ ಆಗೋದೇನು ಬೇಡ. ಒಂದು ಸ್ವಲ್ಪ ಹೊತ್ತು, ಒಂದು 10 ಸೆಕೆಂಡು ಮಿಕ್ಸಿನ ರನ್ ಮಾಡಿದ್ರೂ ಸಾಕಾಗತ್ತೆ. ಈ ರೀತಿ ಕಚಕಚನೆ ಇರಲಿ. ಆಮೇಲೆ ಅದನ್ನು ಒಂದು ಪಾತ್ರೆಗೆ ಹಾಕಿ ಮಿಕ್ಸಿ ಎಲ್ಲ ತೊಳೆದಿರುವಂತಹ ನೀರನ್ನು, ಅಂದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ರೆ ಸಾಕು. ಆಮೇಲೆ ಅದಕ್ಕೆ ಅರ್ಧ ಕಪ್ಪು ದಪ್ಪ ಮೊಸರು, ಹುಳಿ ಇಲ್ಲದೆ ಇರೋ ಮೊಸರು, ಒಂದು ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ದಪ್ಪ ಮಜ್ಜಿಗೆ ಬೇಕಾದರೂ ಹಾಕ್ಬೋದು. ತುಂಬ ಹುಳಿ ಇರೋದು ಬೇಡ, ಆದಷ್ಟು ಸಿಹಿ ಇರುವಂತಹ ಮೊಸರು ಅಥವಾ ಮಜ್ಜಿಗೆನ ಹಾಕಿ ನೋಡಿ. ಈ ಹದದಲ್ಲಿ ಇದು ಇರಬೇಕು, ಇಷ್ಟು ದಪ್ಪ ಇರಬೇಕು. ತುಂಬ ಗಟ್ಟಿ ಇದ್ದರೆ ಸ್ವಲ್ಪ ನೀರು ಬೇಕಾದರೂ ಹಾಕ್ಕೊಳ್ಳಿ. ಕೊನೆಯಲ್ಲಿ ಒಂದು ಒಗ್ಗರಣೆ ಕೊಡಬೇಕು. ಒಗ್ಗರಣೆಗೆ ಸಾಸಿವೆ, ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು, ಅಷ್ಟೇ ಸಿಂಪಲ್ ಒಗ್ಗರಣೆ. ಎಲ್ಲ ಸಿಂಪಲ್ಲು, ಸ್ವಲ್ಪ ಪದಾರ್ಥಗಳೇ ಬಳಸಿದ್ರೆ ಸಾಕಾಗುತ್ತೆ. ಆದರೆ ನೋಡಿ, ಸುಲಭವಾಗಿ 5 ನಿಮಿಷದಲ್ಲಿ ಮಾಡಿ ಮನೆ ಮಂದಿ ಎಲ್ಲ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಅಷ್ಟು ಒಳ್ಳೆ ರೆಸಿಪಿ ಇದು. ಕ್ಯಾರೆಟ್ ಸಾಸಿವೆ ಅಥವಾ ಸಾಸ್ಮಿ ಅಂತ ಕರೀತಾರೆ. ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ನಾನು ಹಪ್ಪಳ ಉಪ್ಪಿನಕಾಯಿ ಜೊತೆ ಬಡಿಸಿದೆ. ನೀವು ಟ್ರೈ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.